ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 8ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA1 ಮೊದಲ ಪರೀಕ್ಷೆ SA1 ಫಸ್ಟ್. ಅದು ಗಣಿತದಲ್ಲಿ ಒಂದು ಕ್ವಶನ್ ಪೇಪರ್ಸನ್ನು ಹಾಕ್ತಾ ಇದ್ದೀವಿ. ಇದರ ಉತ್ತರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ಖಂಡಿತವಾಗಿ ಬಹಳ ಸರಳ ಇದ್ದಾವೆ. ನೀವು ಕ್ವಶನ್ಸ್ಗಳನ್ನು ನೋಡಿದರೆ ಆನ್ಸರ್ಸ್ಗಳನ್ನು ಮಾಡ್ತೀರಿ, ಅಷ್ಟು ಈಸಿ ಇದೆ. ಸೊ ನಿಮಗೆ ಒಂದು ಪ್ಯಾಟರ್ನ್ ಗೊತ್ತಾಗಬೇಕು. ಆಮೇಲೆ ಕ್ವಶನ್ ಪೇಪರ್ಗಳಲ್ಲಿ ಯಾವೆಲ್ಲ ಕ್ವಶನ್ಸು, ಯಾವ ಪಟ್ಟದ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇದ್ದಾವೆ, ಯಾರು ಪದೇ ಪದೇ ಕೇಳ್ತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಈ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ಇದೇ ಮಾದರಿ ಲೆಕ್ಕಗಳು ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಾವೆ. ನಾವು 8ರಲ್ಲಿ ಬಹಳಷ್ಟು ವಿಷಯಗಳ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಅವುಗಳನ್ನು ವಿಡಿಯೋಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASA ಎಕ್ಸಾಮ್ 2023-24 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ. ಶುರು ಮಾಡೋಣ. 8th ಗಣಿತ SA1 ಕ್ವಶನ್ ಪೇಪರ್. ಫಸ್ಟ್ ಮೇನಲ್ಲಿರೋದು, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರದಲ್ಲಿ ಬರೆಯಿರಿ ಅಂತ ಕೇಳಿದರೆ 5 ಪ್ರಶ್ನೆಗಳಿದ್ದಾವೆ. ಒಂದೊಂದಕ್ಕೆ ಒಟ್ಟಾರೆ 5 ಅಂಕ. ಮೊದಲ ಪ್ರಶ್ನೆ, 1A8 ಸಂಖ್ಯೆಯು 3ರಿಂದ ಭಾಗವಾಗಬೇಕಾದರೆ ಎಗೆ ಸಮವಾದದ್ದು ಅಂತ ಕೇಳಿದ್ದಾರೆ. A0, B4, C5, D7. ಪ್ರಶ್ನೆ 2, 5AB ಯಲ್ಲಿ ಎದ ಸಹಗುಣಕ ಯಾವುದು? A5, 5B, 5A, A. ಪ್ರಶ್ನೆ 3, ಕೆಳಗಿನವುಗಳಲ್ಲಿ ಯಾವುವು ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು ಆಗಿದಾವ? ಆವೃತ್ತತೆ, ಪರಿವರ್ತನೀಯತೆ, ಸಹವರ್ತನೀಯತೆ, ಮೇಲಿನ ಎಲ್ಲವೂ. ಪ್ರಶ್ನೆ 4, ಎಲ್ಲ ಬಾಹುಗಳು ಸಮನಾಗಿರುವ ಮತ್ತು ಪ್ರತಿಯೊಂದು ಒಳಕೋನ 90 ಡಿಗ್ರಿಗೆ ಸಮನಾಗಿರುವ ಚತುರ್ಭುಜ. A ಪತಂಗ, B ಆಯತ, C ಚೌಕ, D ತ್ರಾಪಿಜ್ಯ. 5ನೇ ಪ್ರಶ್ನೆ, ಎಲ್ಲ ಬಾಹುಗಳು ಸಮನಾಗಿರುವ ಮತ್ತು ಪ್ರತಿಯೊಂದು ಒಳಕೋನ 90 ಡಿಗ್ರಿಗೆ ಸಮನಾಗಿರುವ ಚತುರ್ಭುಜ. A ಪತಂಗ, B ಆಯತ, C ಚೌಕ, D ತ್ರಾಪಿಜ್ಯ. ಇನ್ನು ಬಹಳ ಈಸಿಯಾಗಿ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಬಿಟ್ಟ ಸ್ಥಳಗಳನ್ನು ತುಂಬಲಿಕ್ಕೆ ಕೇಳಿದ್ದಾರೆ. ಒಟ್ಟು 5 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ. 6ನೇ ಪ್ರಶ್ನೆ, 10 × 5 + 2 ಇದು ವಿಸ್ತೃತ ರೂಪ. ಇದರ ಸಾಮಾನ್ಯ ರೂಪ ಏನಾಗ್ತದೆ? 10 50 S 2 52 52 ಅಂತ ಆರಾಮಾಗಿ ಬರಿಬಹುದು. 7ನೇ ಲೆಕ್ಕ, 3A 2B B2 ಇಲ್ಲಿ A ಮತ್ತು B ಗಳ ಬೆಲೆಗಳು ಎಷ್ಟಾಗಿರ್ತದೆ? ಪ್ರಶ್ನೆ 8, 1/5 ದ ಗುಣಾಕಾರದ ವಿಲೋಮಾಂಶ ಏನು? 9ನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ಒಂದು ಗುಣಲಕ್ಷಣ ಬರೆಯಿರಿ. 10ನೇ ಪ್ರಶ್ನೆ, 14ರ ವರ್ಗ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು 2 ಅಂಕದ 5 ಪ್ರಶ್ನೆಗಳಿದಾವೆ. ಒಂದೊಂದಕ್ಕೆ 2 ಅಂಕ, 5 ಪ್ರಶ್ನೆ, ಒಟ್ಟು 10 ಅಂಕ ಈ ವಿಭಾಗದಲ್ಲಿ ಇರ್ತದೆ. 11ನೇ ಪ್ರಶ್ನೆ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 729ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. ನಿಮಗೆ ಖಂಡಿತವಾಗಿ ವರ್ಗಮೂಲವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ. ಅದು ಯಾವುದಾದರೂ ಒಂದು ವಿಧಾನವನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಮುಂದೆ ಬತ್ತು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಇದು ಕೂಡ ಒಂದು ಕ್ವಶನ್ ಇದ್ದೇ ಇರ್ತದೆ. ಆಕೃತಿ ಕೊಟ್ಟಿದ್ದಾರೆ, ಅದರಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು. 50 ಡಿಗ್ರಿ ಇದೆ, 130 ಡಿಗ್ರಿ ಇದೆ, 120 ಡಿಗ್ರಿ ಇದೆ. ಹಾಗಾದರೆ ಇದು ಎಷ್ಟು? ಪ್ರಶ್ನೆ 14, ದ್ವಿಪದೋಕ್ತಿಗಳನ್ನು ಗುಣಿಸಬೇಕು. 2x + 5 4x - 3. 14, ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣಗಳನ್ನು ಹೆಸರಿಸಬೇಕು. ಫಸ್ಟಲ್ಲಿ 13 / 17 × 2 / 7 = 2 / 7 × 13 / 17. ಅದೇ ಥರ -19 / 29 × 29 / -19 = 1. 15ನೇ ಪ್ರಶ್ನೆ, 21y5 ಎಂಬುದು 9ರ ಗುಣಕವಾಗಿದ್ದು y ಒಂದು ಅಂಕಿ ಆಗಿದ್ದರೆ y ನ ಬೆಲೆಯನ್ನು ಕಂಡುಹಿಡಿಯಿರಿ. ಅಥವಾ 108 ಮತ್ತು 432ರ ಸಂಖ್ಯೆಗಳಿಗೆ 9ರ ಭಾಜ್ಯತೆಗಳನ್ನು ಪರೀಕ್ಷಿಸಿರಿ. ಇನ್ನು 3 ಅಂಕದ ಪ್ರಶ್ನೆಗಳಿದ್ದಾವೆ. ಒಟ್ಟಾರೆ 4 ಪ್ರಶ್ನೆಗಳಿದ್ದಾವೆ. ಒಂದೊಂದಕ್ಕೆ 3 ಅಂಕ. ಸೊ ಟೋಟಲಿ 12 ಅಂಕಗಳನ್ನು ಈ ವಿಭಾಗದಲ್ಲಿ ನೀವು ಗಳಿಸಬಹುದು. ಪ್ರಶ್ನೆ 16 ಇತ್ತು, ಆಯತಾಕಾರದ ಈಜುಕೊಳವೊಂದರ ಸುತ್ತಳತೆ 154 ಮೀಟರ್. ಅದರ ಉದ್ದ ಅಗಲದ 2ರಷ್ಟಕ್ಕಿಂತ 2 ಮೀಟರ್ ಜಾಸ್ತಿ ಇದೆ. ಹಾಗಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. 17ನೇ ಪ್ರಶ್ನೆ, ಈ ಕೆಳಗಿನ ಬಾಹುಗಳ ಸಂಖ್ಯೆ ಹೊಂದಿರುವ ಬಹುಭುಜಾಕೃತಿಗಳಲ್ಲಿನ ಪ್ರತಿ ಹೊರಕೋನದ ಅಳತೆ ಕಂಡುಹಿಡಿಯಬೇಕು. ಮೊದಲನೇದು 5 ಬಾಹುಗಳು, ಎರಡನೇದು 8 ಬಾಹುಗಳು. 18ನೇ ಪ್ರಶ್ನೆ, ರೇಖಾತ್ಮಕ ಸಮೀಕರಣವನ್ನು ಬಿಡಿಸಬೇಕು. x / 2 - 1 / 5 =
x/3 ಪ್ಲಸ್ 1/4 ಅಂತಕ್ಕಂಥದ್ದು ಇತ್ತು. 19ನೇ ಪ್ರಶ್ನೆ, ಒಬ್ಬ ತೋಟಗಾರನ ಬಳಿ 1,000 ಸಸಿಗಳು ಇವೆ. ಅವುಗಳನ್ನು ಅಡ್ಡಸಾಲುಗಳ ಸಂಖ್ಯೆ ಮತ್ತು ಕಂಬಸಾಲುಗಳ ಸಂಖ್ಯೆ ಸಮವಿರುವಂತೆ ನೆಡಲು ಇಚ್ಛಿಸಿದ್ದಾನೆ. ಈ ರೀತಿ ಮಾಡಲು ಅವನಿಗೆ ಎಷ್ಟು ಕನಿಷ್ಠ ಸಸಿಗಳನ್ನು ಬೇಕಾಗ್ತವೆ? ಅಥವಾ 2304ರ ಈ ಸಂಖ್ಯೆ ವರ್ಗಮೂಲವನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಿರಿ. ಇದು ಲಾಸ್ಟ್ 4 ಮಾರ್ಕ್ಸಿನ 2 ಪ್ರಶ್ನೆಗಳಿದ್ದಾವೆ, ಒಟ್ಟಾರೆ 8 ಅಂಕ. ಸರಿಯಾಗಿ ನೋಡಿ. 20ನೇ ಪ್ರಶ್ನೆ, x+y x+b = ಡ್ಯಾಶ್ ಈ ನಿತ್ಯ ಸಮೀಕರಣವನ್ನು ಪೂರ್ಣಗೊಳಿಸಬೇಕು. ಅದರಲ್ಲಿ 2ನೇ ಪ್ರಶ್ನೆ ಇದೆ, 3x + 7 ಹೋಲ್ ಸ್ಕ್ವೇರ್ ಮೈನಸ್ 84x = 3x - 7 ಹೋಲ್ ಸ್ಕ್ವೇರ್ ಅಂತ ಸಾಧಿಸಬೇಕು. ಈ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಬೇಕು. 7/4 - 5/6. ಸೊ ವೆರಿ ಈಸಿ ಕ್ವಶನ್ ಪೇಪರ್ ಇತ್ತು. ಇದೇ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ ಸ್ನೇಹಿತರೆ. ಇದು ನಿಮಗೆ ಕ್ವಶನ್ ಪೇಪರ್ ರಿಯಲ್ ಕ್ವಶನ್ ಪೇಪರ್ ಅಲ್ಲ, ಬಟ್ ಮಾಡೆಲ್ ಕ್ವಶನ್ ಪೇಪರ್. ಕ್ವಶನ್ಸ್ ಖಂಡಿತವಾಗಿ ರಿಪೀಟನ್ನು ಆಗ್ತಾವೆ. ನಾವು ಹಾಕ್ತಕ್ಕಂಥ ಬೇರೆ ವಿಡಿಯೋಗಳ ಕ್ವಶನ್ ಪೇಪರ್ಗಳನ್ನು ನೋಡಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ವಿಡಿಯೋವನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.